ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಅಂದು ನಮ್ಮ ದೇಶವನ್ನು ಆಳುತ್ತಿದ್ದಂತಹ ಬ್ರಿಟಿಷರ ಕೈಯಲ್ಲಿದ್ದಂತಹ ಸ್ವತಂತ್ರವನ್ನು ಏನು ಇವತ್ತು ಪ್ರಾಣಗಳನ್ನು ಪಣಕ್ಕಿಟ್ಟಂತಹ ಮಹನೀಯರ ಬಲಿದಾನದ ಫಲವಾಗಿ ನಮಗೇನು ಸ್ವಾತಂತ್ರ್ಯ ಬಂತು. ಅಂದು ಬ್ರಿಟಿಷರ ಕಾಲದಲ್ಲಿದ್ದಂಥ ಸ್ವಾತಂತ್ರ್ಯ ಇವತ್ತು ನಮ್ಮ ದೇಶವನ್ನು ಆಳುವಂತಹ ರಾಜಕಾರಣಿಗಳಿಗೆ ಬಂತು. ಆ ರಾಜಕಾರಣಿಗಳಿಗೆ ಬಂದಂತಹ ಸ್ವಾತಂತ್ರ್ಯ ಇವತ್ತು ಯುವಕರ, ರೈತ ಕೂಲಿ ಕಾರ್ಮಿಕರ ಭವಿಷ್ಯವನ್ನು ಕಿತ್ತುಕೊಳ್ಳುವಂತಹ ಸ್ವಾತಂತ್ರ್ಯ ಬಂದ್ಬಿಟ್ಟಿದೆಯಲ್ಲ ಸ್ವಾಮಿ. ಅಲ್ಲ, ಇವತ್ತು ದೇಶಾದ್ಯಂತ ನಡೆಯುತ್ತಿರುವ ನೀಟ್ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿರಂತರವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ. ಆ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟಲು ಯೋಗ್ಯತೆ ಇಲ್ಲದಂತಹ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳೇ, ಶಿಕ್ಷಣ ಮಂತ್ರಿಗಳೇ, ಗೃಹ ಮಂತ್ರಿಗಳೇ, ನಿಮಗೆ ಸರ್ಕಾರ ಏನಕ್ಕೆ ಬೇಕು? ದೇಶ ನಡೆಸುವಂತಹ ಸರ್ಕಾರ ಏನಕ್ಕೆ ಬೇಕು ನಿಮಗೆ? ಇವತ್ತು ಬುದ್ಧಿವಂತರಿದ್ರೇನೆ ನಿಮ್ಮ ಸರ್ಕಾರ ನಡೆಸೋದು. ನೀವೇನಾದರೂ ಕೊಲೆ, ದರೋಡೆ, ಸರ್ಕಾರಿ ಕೆರೆಗಳ ಆಸ್ತಿಗಳನ್ನು ಏನು ಇವತ್ತು ಮಾರಾಟ ಮಾಡಿ ಸರ್ಕಾರ ನಡೆಸ್ತಾ ಇದ್ದೀರ ಹೊರತು ಖಂಡಿತವಾಗ್ಲೂ ಕಷ್ಟಪಟ್ಟು ಓದಿ CET ಬರೆದು ನೀವು ಯಾವುದು ಸರ್ಕಾರ ನಡೆಸ್ತಾ ಇಲ್ಲ. ಒಬ್ಬ IAS, ಒಬ್ಬ IPS, ಒಬ್ಬ IFS ಉನ್ನತ ಮಟ್ಟದ ಅಧಿಕಾರಿಗಳು ಮಾಡುವಂತಹ ವರದಿಗಳನ್ನು ತಂದು ಪತ್ರಿಕಾ ಮಾಧ್ಯಮಗಳ ಮುಂದೆ ಓದ್ತಾ ಇದ್ದೀರಲ್ಲ. ನಿಮಗೆ ಮಾನ ಮರ್ಯಾದೆ ಇದ್ದರೆ ಇವತ್ತು ನೀಟ್ ಎಕ್ಸಾಮ್ ಏನು ನೀಟ್ ಪರೀಕ್ಷೆಯಲ್ಲಿ ಸೋರಿಕೆ ಆಯ್ತು ಅಂತೇಳಿ ಕಣ್ಣಿಗೆ ಕಾಣಿಸಂತೆ ದೇಶಾದ್ಯಂತ 20 ಜನ ಬದುಕಿ ಬಾಳಬೇಕಾದಂತಹ ಯುವ ಭವಿಷ್ಯವನ್ನು ನೇರವಾಗಿ ನೀವೇ ಬಲಿ ತಗೊಂಡ್ರಿ. ಆದರೆ ಮೊನ್ನೆ ನಡೆದಂಥ ಪರೀಕ್ಷೆ ಏನೋ ಪೊಲೀಸ್ ಪರೀಕ್ಷೆಯಲ್ಲಿ ಅದನ್ನು ಸೋರಿಕೆ ಮಾಡಿ ಲಕ್ಷಾಂತರ ಯುವಕರ ಜೀವನ ಜೊತೆ ಚೆಲ್ಲಾಟ ಆಡ್ತಿರಲ್ಲ. ಇವತ್ತು ರಾಜಕಾರಣಿಗಳು ಯಾಕೆ ಈ ನೀಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೇರವಾಗಿ ಸೋರಿಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀರಿ. ನಿಮ್ಮದೇ ಶಿಕ್ಷಣ ಸಮಸ್ಯೆಗಳು, ನಿಮ್ಮದೇ ಆರೋಗ್ಯ ಸಮಸ್ಯೆಗಳು. ಯಾಕಂದರೆ ಇವತ್ತು ಚಿನ್ನದ ಮಟ್ಟ ಇಡುವುದು ಅಂತ ಹೇಳಿದ್ರೆ ಶಿಕ್ಷಣ ಮತ್ತು ಆರೋಗ್ಯ, ಅದೇನು ಉಚಿತ ಕೊಡಿಲ್ಲ ನೀವು. ನಿಮ್ಮದು ಎಲ್ಲಿ ನೋಡಿ ವೈದ್ಯಕೀಯ ಕಾಲೇಜು ನಿಮ್ಮದೇ, BE ಕಾಲೇಜು ನಿಮ್ಮದೇ, ಯಾವ ಕಾಲೇಜು ನೋಡಿ ನಿಮ್ಮದೇ. ಆದರೆ ಇವತ್ತು ನಮ್ಮ ತಂದೆ ತಾಯಿ, ನಮ್ಮ ಪೋಷಕರು ಪಡ್ತಾ ಇರುವ ಕಷ್ಟ ಬೇಡ, ನಾವು ಕಷ್ಟಪಟ್ಟು ಓದಬೇಕು ಅಂತೇಳಿ ಕಣ್ಣಿಗೆ ಬಟ್ಟೆ ಹಾಕ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಇವತ್ತೇನೋ ನಾಳೆ ಎಕ್ಸಾಮ್ ಬರೀಬೇಕಂತ ಹೇಳಿದ್ರೆ ಆ ಎಕ್ಸಾಮ್ ಸೆಂಟರ್ಗಳಲ್ಲಿ ಆಗ್ತಾ ಇರುವಂತಹ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟು ಯೋಗ್ಯತೆ ಇಲ್ಲ. ನೀವು ಸರ್ಕಾರ ಬೇಡ, ನಮ್ಗೆ ಬ್ರಿಟಿಷ್ ಸರ್ಕಾರ ಇದ್ದೋಗ್ಬಿಡ್ರಿ. ಖಂಡಿತವಾಗ್ಲೂ ಅವರು ದುಡಿಯೋ ಕೈ ಕೆಲಸ ಕೊಡ್ತಾ ಇದ್ರು. ಸ್ವತಂತ್ರ ಕೇಳಿದವ್ರನ್ನ ಅವರು ಶಿಕ್ಷೆ ಮಾಡ್ತಾ ಇದ್ರು. ಆ ಶಿಕ್ಷಕನ ದೊಡ್ಡ ಅಪರಾಧ ಅಂತ ಹೇಳಿದ್ರೆ ಇವತ್ತು ಯುವಕರ ಜೀವನ ಜೊತೆ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಲ್ಲ. ನಿಮ್ಮ ಮಕ್ಕಳೇನಾದ್ರೂ ಇವತ್ತು ಪ್ರಶ್ನೆ ಪತ್ರಿಕೆ ತೋರ್ಕೊಂಡ್ಬಿಡ್ತಾರ, ನಿಮ್ಮ ಮಕ್ಕಳೇ ಬರೀತಾ ಇರೋದು. ಬಡವರ ಏಸಿಗೆಯನ್ನು ತಿಂದು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡ್ತಾರಂತಹ ಇವತ್ತು ಶಿಕ್ಷಣ ಸಚಿವರೇ, ಗೃಹ ಮಂತ್ರಿಗಳೇ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿಗಳೇ, ನಿಮ್ಮ ರಾಜೀನಾಮೆ ಕೇಳ್ತಾ ಇಲ್ಲ ನಾವು. ಭವಿಷ್ಯದ ರೂಪಿಸುವಂತಹ ಯುವಕರ ಕೋಪ ಕಟ್ಟೆ ಬೀದಿಗೆ ಬಂದೈತೆ. ಇವತ್ತು ದೇಶವನ್ನು ಭವಿಷ್ಯವನ್ನು ರೂಪಿಸಬೇಕಾದ ಯುವಕರು ಕೈಗೆ ಕಲ್ಲು ಬರ್ತಾ ಇದೆ, ದೊಣ್ಣೆ ಬರ್ತಾ ಇದೆ. ಯಾಕಂದರೆ ಆ ಭವಿಷ್ಯವನ್ನು ಹಾಳು ಮಾಡ್ಕೊತಾರೆ. ಇವತ್ತು ಏನು ಮಾದಕ ವಸ್ತುಗಳಿಗೆ, ಡ್ರಗ್ಸ್ಗೆ ಮಾಫಿಯಾಗಿ ಬಲಿಯಾಗಿ ತನ್ನ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದೀರಾ. ನಿಮಗೆ ಆ ಬಡವರ, ಪೋಷಕರ, ಯುವಕರ ಶಾಪ ತಡದೇ ಇರೋದಿಲ್ಲ. ಆದರೆ ಎಷ್ಟೆಲ್ಲ ಆಧುನಿಕತೆ ಇದೆ ಇವತ್ತು. OB ರಾಯನ ಪುರಾತನ ಕಾಲದಿಂದ ಅಂತೇಳಿ ಮಾನವನ ಒಂದು ಇದೊಂದು ಯಾಕೆ ಯೂಸ್ ಮಾಡ್ಕೊತಾ ಇದ್ದೀರಾ? ಪ್ರಶ್ನೆ ಪತ್ರಿಕೆಯಲ್ಲಿ ತಂತ್ರಜ್ಞಾನ ಯೂಸ್ ಮಾಡಬಾರ್ದು. ನಾಳೆ ಎಕ್ಸಾಮ್ ಇದೆಯಾ, ಇವತ್ತು ಎಕ್ಸಾಮ್ ಇದೆಯಾ, ಎಲ್ಲ ಸೆಂಟ್ರ್ಗಳಿಗೂ ಹೋದಾಗ 1-2 ಅವರ್ ಮುಂಚಿತವಾಗಿ ಆ ವಿದ್ಯಾರ್ಥಿಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಬಿಟ್ಟ ನಂತರ ಆ ಒಂದು ತಂತ್ರಜ್ಞಾನದಲ್ಲಿ 15-20 ಕ್ವಶನ್ ಪೇಪರ್ ರೆಡಿ ಮಾಡಿ ಆ ಲಾಟ್ರಿ ಎತ್ತುವ ಮೂಲಕ, ಆ ಲಾಟ್ರಿ ಎತ್ತುವಾಗ ಅಲ್ಲಿ CC ಕ್ಯಾಮ್ರಾ ಇರ್ಬೋದು, ನೆಟ್ವರ್ಕ್ ಏನೂ ಇರಬಾರ್ದು, ಎತ್ತುವ ಮೂಲಕ ವಿತಿನ್ 1 ಅವರಲ್ಲಿ ಇಡೀ ಎಕ್ಸಾಮ್ ಸೆಂಟರ್ಗಳಿಗೆ ಅದು ರವಾನೆ ಮಾಡಿ ಅಲ್ಲೇ ತೆಗೆದು ಯಾಕೆ ಇದು ಚುನಾವಣೆ EVMಗಳಲ್ಲಿ ಮಾಡ್ದಕ್ಕಟ್ಟ ಇದನ್ನು ಯಾಕೆ ಮಾಡಬಾರ್ದು? ಯಾಕೆ ಸೋರಿಕೆ ತಡಿಬಾರ್ದು? ಸೋರಿಕೆ ತಡೆದ್ರೆ ನಿಮ್ಮ ಶಿಕ್ಷಣ ಸಮಸ್ಯೆಗಳಿಗೆ ದುಡ್ಡು ಬರಲ್ಲ, ಮಕ್ಕಳ ಭವಿಷ್ಯಕ್ಕೆ ದುಡ್ಡು ಕಟ್ಟಲ್ಲ. ಅದು ಇಂದಿನ ಹುನ್ನಾರ ನಮ್ಗೆ ಗೊತ್ತಿದೆ. ನಾವು ಹೇಳ್ತಾ ಇದ್ದೀನಿ ಕೇಳಿ, ಭವಿಷ್ಯ ರೂಪಿಸುವ ಪೆನ್ನು ಹಿಡಿಯುವ ಯುವಕರ ಕೈಗೆ ಕಲ್ಲು ಬರುವ ಮೊದಲು ಎಚ್ಚೆತ್ತುಕೊಳ್ಳಿ. ಇಲ್ಲವಾದರೆ ಮುಂದಿನ ಚುನಾವಣೆಗಳಲ್ಲಿ ಬರ್ತಿರಲ್ಲ, ಅವತ್ತು ಯುವಕರೇ ನಿಮ್ಮನ್ನು ಕಂಬಗಳ ಕಟ್ಟಿ ಹೊಡಿ ಹಾಕೋಲ್ಲ. ದೂರ ಇಲ್ಲ. ಶಿಕ್ಷಣ ಕ್ಷೇತ್ರವನ್ನು ಉಳಿಸಬೇಕಾದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯ ನಿಲ್ಲಬೇಕು. ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವಂತಹ ದಂಧೆಕೋರರ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ
ಯುವಕರ ಭವಿಷ್ಯವನ್ನು ರಕ್ಷಣೆ ಮಾಡಿ. ಇಲ್ಲವಾದರೆ ರೈತ ಸಂಘ ಇಡೀ ದೇಶಾದ್ಯಂತ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ಯುವಕರ ಭವಿಷ್ಯನ ಹಾಳು ಮಾಡಿದ ಸರ್ಕಾರದ ವಿರುದ್ಧ ತೊಡೆ ತಟ್ತೀವೋ, ಇಲ್ಲ ಅಂದರೆ ಕಂಡಲ್ಲಿ ಕಲ್ಲೊಡಿತೀವೋ, ಅದನ್ನು ಮುಂದೇನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ನೀಡ್ತಾರೆ.